ಇಲ್ಲಿ ಕೇಳ್ರಿ, ಹತ್ತರಿಗೆ ಒಳಗ ನಮ್ಮ ಸಂಘಟನೆಯವ್ರು ಯಾರು ಹೋರಾಟ ಮಾಡಾಕತ್ತೀರಿ, ಈ ಕ್ಷಣ ಮಾಧ್ಯಮದವ್ರ ಕಾಲಿಗೆ ಬಿದ್ದ ಕ್ಷಮಾ ಕೇಳ್ರಿ. ಯಾಕಂದ್ರ ಅವರಿದ್ದಾಗ ಇವತ್ತು ಸರ್ಕಾರ ನಮಗ್ ತಲೆವಾಗ್ಲಿಕ್ಕತ್ತದ. ನಮ್ಮ ಸಂಘಟನೆಯಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರ, ದೋಷ ಆಗಿದ್ರ, ನಮ್ಮ ಅಧ್ಯಕ್ಷರು ನಾನು ನಿಮ್ಮ ಮಾಧ್ಯಮದವ್ರ ಪಾದಿಗೆ ಕ್ಷಮಾಪಣೆ ನಾನು ಕೇಳ್ತೀನಿ ಈ ಮುಖ. ದಯವಿಟ್ಟು ಸರ್, ದಿಲೀಪ್ ಸರ್, ದಯವಿಟ್ಟು ನಿಮಗೆ ಗೌರವ ಕೊಡ್ತೀವಿ. ನೀವಿದ್ದಾಗನ ಇವತ್ತು ಈ ವೇದಿಕೆ ಒಂದು ಗಂಭೀರತೆ ಬಂದದ. ಈ ಎಲ್ಲ ಅನ್ನದಾತರ ಪರವಾಗಿ ಚುನಪ್ಪ ಪೂಜಾರಿ ನಾನು ನಿಮ್ ಏನು ಮಾಧ್ಯಮದ ಲೋಗೋ ಅದ, ಏನು ಮಾಧ್ಯಮ ಬೆಳಗದ, ನಿಮ್ಮೆಲ್ಲರ ಪಾದಕ್ಕೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ಇಲ್ಲ ಇಲ್ಲ ಸರ್, ಇಲ್ಲ, 4 ದಿನಕ್ಕೆ ನಮ್ಮ ಹೋರಾಟಕ್ಕೆ ಬೆಲೆನೇ ಇರಲಿಲ್ಲ. ಯಾವುದೋ ರಾಜಕಾರಣಿ ತಿರುಗಿ ನೋಡಿರ್ಲಿಲ್ಲ. ಇವತ್ತು ರಾಜ್ಯ ಎಲ್ಲ ಪ್ರಧಾನಮಂತ್ರಿ ಚೇಂಬರ್ನೊಳಗೆ ಗುರುಲಾಪುರ್ ಚರ್ಚೆ ಆಗಕತ್ತಿದ್ದವರ ಮಾಧ್ಯಮದವ್ರದೈತಿ. ಜೋರಾದ ಚಪ್ಪಾಳೆ ಹೊಡಿರಿಪ್ಪ. ನಿಜವಾದ ಅನ್ನದಾತನ ಹೋರಾಟಕ್ಕ, ಈ ಬೆಂಬಲಕ್ಕ, ಈ ಗಟ್ಟಿತನಕ್ಕೆ ಸಾಕ್ಷಿನ ಮಾಧ್ಯಮದ. ಅದಕ್ಕ 10ರಿಗೆ ಒಳಗೆ ಸಂಜು ಹಾವಣ್ಣವ್ರು, ನಮ್ಮ ರೈತ ಸಂಘಟನೆಯವ್ರು ಯಾರದಿರಿ, ನಾನು ವಿನಂತಿ ಮಾಡ್ಕೊಳಕತ್ತೀನಿ, ಅಲ್ಲೇ ನೀವು ಮಾಧ್ಯಮದವ್ರು ಕ್ಷಮಾ ಕೇಳಿ ಅವ್ರಿಗೇನು ಗೌರವ ಕೊಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ. ಸರ್, ದಿಲೀಪ್ ಸರ್, ನೀವು ಮುಂದುವರ್ಸರ್ ದಯವಿಟ್ಟು ದಯವಿಟ್ಟು. ಏ ತಮ್ಮ, ಸ್ವಾಮಿಗಳು ಬಂದ ಮಠ ಬಿಟ್ಟ, ಗಾಡಿ ಬಿಟ್ಟ, ನಿಮ್ಮ ಸಲುವಾಗಿ ಬಿಸ್ಲಾಕ್ ಕೊಡ್ತಾರ. ಎಷ್ಟು ಸರಿ ಇಳಿಸ್ಕೋತೀರಿ? ಬರೀ ಕಡೆ ಚುನಪ್ಪ ಪೂಜಾರಿ ನಾವು ಬಂದ್ಬಿಟ್ಟು ಎಲ್ಲರೂ ಬರೀ ಕಡೆ. ಯಾಜ ನಿನ್ ಮೈ ಕೊಡ್ತದ, ಬೈ ಕಡೆ ಬೈ ಕಡೆ. ಇಲ್ಲಿ ಕೊಂಡ್ರಿ ಬಾ ಸ್ವಾಮಿಗಳು ಅಂತ ಕೇಳಕ್ ಕೊಂಡ್ರಿ, ಆರಾಮ್ ತಗೋಜಾರ. ಹಾ ಗೌಡ್ರ ಸರ್ಸರ ಈ ಕಡೆ. ಏ ಬಾಬು ಗೌಡ್ರ, ಏ ಎಲ್ಲಿ ಕೊಡ್ರಪ್ಪ. ಚಾಂದ್ ಕಮಾಲ್ ಪಟೇಲ್ ಹಿರೇಕೋಡಿ ಅವರು ಚಿಕ್ಕೋಡಿಯಿಂದ 5,000 ರೂಪಾಯಿ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಹೊಡಿರಪ್ಪ. ಮತ್ತೆ ಏ ತಮ್ಮ, ಈ ಟವಲ್ದವ್ರೆಲ್ಲ ಬರ್ತೀರಿ ಕಡೆ, ಮಾಧ್ಯಮದವ್ರನ್ನ ಬಿಟ್ಟ ಬರ್ರಿ. ರಾಧಾ ಹಿರೇಗೌಡರು ಮೇಡಮ್ ಅವ್ರಿಗೆ ಈ ವೇದಿಕೆ ಮುಖಾಂತರ, ಸ್ವಾಮಿಗಳ ಮುಖಾಂತರ, ನಮ್ಮ ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡ್ಕೊಡ್ತೀನಿ. ಈ ರಾಜಕೀಯ ಅವ್ರಿಗೆ ನಾವ ಏನ ನೀರ್ ಬೇದ್ರು ಅವ್ರಿಗೆ ನಮಗ್ ಗುದ್ದಾಟ ಸರಿಯಾಗತ್ರಿ. ನಿಮ್ಮ ಧ್ವನಿ ಒಳಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕೂಡ್ಕೊಂಡು ಒಂದ್ ಸ್ವಲ್ಪ ಇವ್ರಿಗೆ ಎದರಿಂದ ಹೊಡಿತೀರಿ, ಮಾತಾಡ್ರಿ. ಅವಾಗ ನಮಗೊಂದಿಷ್ಟು ನ್ಯಾಯ ಸಿಗ್ತದ ನನಗ ಅನಿಸ್ತದ. ಯಾಕಂದ್ರೆ ನಿಮ್ದು ಈಗ ನಮ್ಮ ರೈತರಂತರೂ ಸಜ್ಜಾಗ್ಯಾರ್ರಿ ಮೇಡಮ್, ನಮ್ಮ ರೈತರು ಸಜ್ಜಾಗ್ಯಾರ್ರಿ. ಎಲ್ಲೆಲ್ಲಿ ಮದುವೆ ಹೊಂಟಾರಲ್ಲ ರಾಜಕಾರಣಿಗಳ್ರಿ, ಈಗ ಹೋರಾಟ ಮುಗಿದ ತಕ್ಷಣ ಯಾವ್ದಾರೆ ರಾಜಕಾರಣಿ ಬಂದಂದ್ರ ಏನಾರೇ ತಗೊಂಡ ಮಾಡಕ್ ಸಜ್ಜದಾರ್ರಿ. ಆದ್ರೆ ನಿಮ್ಮ ಧ್ವನಿ ಒಳಗೆ ಒಂದು ಗಟ್ಟಿ ಸಿಕ್ತು ಅಂದ್ರ ಇವತ್ತು ತಪ್ಪಿದ್ರೆ ನಾಳೆ ನಮಗ್ ನ್ಯಾಯ ಸಿಗ್ತದ ಅಂತ ಒಂದು ವಿಶ್ವಾಸ ಅದ. ಒಂದಿಟ್ಟು ಜೋರ್ಲೆ ತಗೊಳ್ರಿ ನೀವು. ದಯವಿಟ್ಟು ಇಲ್ಲಿ ಯಾರು ನಿಂದಿರ್ಬೇಡ್ರಿ. ಈಗ ಏನಾಗ್ಯದ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತದ. ನ್ಯಾಯ ಸಿಗ್ಬೇಕಾ ನಾವು ಇಲ್ಲಿಂದ ನೋಡ್ಬೇಕಾ? ಸ್ವಲ್ಪ ಕೇಳಿಸ್ತದ ಎಲ್ಲರಿಗೆ? ಅಣ್ಣ ಎಲ್ಲರೂ ಜೋಗುರು ಗ್ರಾಮದ ರೈತರು ಮುಂಜಾನೆ ನಾಷ್ಟಕ್ಕಂತೇಳಿ ತುಪ್ಪ ಮತ್ತು ನೀರಿನ ಬಾಟಲ್ ತಂದಿದ್ದಾರೆ. ಎಲ್ಲ ಅವರಿಗೆ ಜೋಗುರು ಗ್ರಾಮದ ರೈತರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಕೊಳವೆ ಗ್ರಾಮದವರು ಒಂದು ಡ್ರಮ್ ಅಂಬಲಿ ಕೊಟ್ಟಾರಪ್ಪ. ನಿಮ್ಮ ಬಿಸಿಲು ಶಾಂತ ಆಗಲಿ ಅಂತೇಳಿ ಜೋರಾದ ಚಪ್ಪಾಳೆ ಹೊಡಿರಿ. ಮಹಾದೇವ್ ಮಿರ್ಜಿ ಅವ್ರು 2,000 ರೂಪಾಯಿ ದೇಣಿಗೆ ಕೊಟ್ಟಾರ, ಅವ್ರಿಗೆ ಜೋರಾದ ಚಪ್ಪಾಳೆ ಹೊಡಿರಿ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರು ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ದುರ್ಗುಂಡೇಶ್ವರ ಪುಣ್ಯಾಶ್ರಮ ಅರಬಾವಿ ಮಠ 2.5 ಕ್ವಿಂಟಲ್ ಅಕ್ಕಿ ಕೊಟ್ಟಾರ, 2 ಕ್ವಿಂಟಲ್ ರವಾ ಕೊಟ್ಟಾರ, 2.5 ಕ್ವಿಂಟಲ್ ಸಕ್ರಿ ಕೊಟ್ಟಾರ. ಮಠಾಧೀಶರು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಹೇಳಿ ಶ್ರೀಶೈಲನ ಯಾವ್ರವ್ರು? ಹುಕ್ಕೇರಿ ತಾಲೂಕಿನಿಂದ ನೋಡ್ರಿಪ್ಪ, ರೊಟ್ಟಿ ತಗೊಂಡು ಬಂದಾರ. ಜೋರಾಗಿ ಚಪ್ಪಾಳೆ ಹೊಡೀರಿ. ನೋಡ್ರಿ ಎಲ್ಲಿಂದ ಬರ್ಲಿಕ್ಕತ್ತ ದಾಸೋಹ. 10,500 ರೂಪಾಯಿ ದಾಸೋಹಕ್ಕೆ ದೇಣಿಗೆ ಕೊಟ್ಟಾರ. ಜೋರಾದ ಚಪ್ಪಾಳೆ ಹೊಡೆದು ಧನ್ಯವಾದ ಸಲ್ಲಿಸ್ತಾರೆ. ಹಾ ಅಧ್ಯಕ್ಷ, ಒಳ್ಳೆ ಒಳ್ಳೆ. ಎಸ್ ಎಸ್, ಓಕೆ. ಅಲ್ಲಿ ದಾಸೋಹದಲ್ಲಿ ಅಲ್ಲೇ ಕೊಟ್ಟು ಬಿಡ್ರಿ ರೊಟ್ಟಿ. ಅದ್ರ ಅಲ್ಲಿ ದಾಸೋಹದಲ್ಲಿ ಕೊಡ್ರಿ. ನಮ್ಮ ಇವ ಚನ್ನಗುಂಡಿಯಲ್ಲಿ ಹೋದ. ಚನ್ನಗುಂಡಿ ಮಾತಾಡ್ಯಾಳ. ಆದ್ರ ಒಂದ ಈ ಎದ್ದಿದ್ರಿ ಹೇಳ್ತೀನಿ, ಇವ ವ್ಯಕ್ತಿ ನಮ್ಮ ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ ಚನ್ನಗುಂಡಿ ಅಂತ ಹೇಳಿ 3,000 ಟನ್ ಕಬ್ಬು ಬೆಳಿತಾನ. ಬರೀ ಬೆಳಿತಾನ ಅಂತ ಹೇಳ್ತಾನ, 1 ರೂಪಾಯಿ ಕೊಡುದಿಲ್ಲ. ಈ ಸಾರಿ ದಾಸೋಹಕ್ಕ ಬೆಳಗಾವಿ ಒಳಗೆ ಏನ್ ಅಧಿವೇಶನ ಆಕೈತಲ್ಲ,
1,000 ಟನ್ ಏನೈತಲ್ಲ ಚುನಾವಣೆ ಸಲ ಬರೀತಾನ ನನ್ನ ಜೋರ್ರೆ ಚಪ್ಪಾಳಿ ಹೊಡೀರಿ. ಹಾ ಮಾತಾಡ್ರಿ. ಒಟ್ಟೆ ಕೊಡುವಲ್ಲ ರೊಕ್ಕನ ನಮಗ್. ನಾನು 9 ದಿನ ಆತ್ ನೋಡಾಕತ್ತೆ, ನೀವ್ ಏನ್ರ ದಾಸೋಹ ಕೊಡ್ತಾನಂತ ಒಟ್ಟೆ ಕೊಡುವಲ್ಲ ಪುಣ್ಯಾತ್ಮ. ಮಾತಾಡಿ ಮಾತಾಡಿ ಮಾತಾಡಿ. ಇಲ್ಲ ಸ್ವಲ್ಪ ಆಮೇಲೆ ಬರ್ತೀನಿ ನಾನು. ನಿಮ್ ಊರಿಗೆ ಬರ್ತೀನಿ ಅಧ್ಯಕ್ಷರು, ಹೋಗೋಣ ಆ ಕಡೆ. ಹಾ ಈಗ ನೀವು ಅಲ್ಲಿ ಸಂಘಕ್ಕೆ ಹಸಿರು ಶಾಲೆಗೆ ಜೈ ಜವಾನ್. ಕಬ್ಬಿನ ಮೇಲೆ ನೀತಿ ಆಗಲೇಬೇಕು. ಕಬ್ಬಿನ ಮೇಲೆ 3,500 ನೀತಿ ಆಗಲೇಬೇಕು. ಯಾರಪ್ಪಂದು ಏನೈತಿ? ಕಬ್ಬು ನಮ್ದೈತಿ. ಯಾರಪ್ಪಂದು ಏನೈತಿ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏನು ಸತತವಾಗಿ 9ನೇ ದಿವಸಕ್ಕ ನಾವು ರೈತ ಸಂಘದಾಗ್ಲಿ ಎಲ್ಲ ಗ್ರಾಮದ ಹಿರಿಯರು ಒಗ್ಗೂಡಿ ಇವತ್ತು ನಾವು ಹೋರಾಟಗಿಳಿದೀವಿ. ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ಬರೇ ಮಂಡು ಉತ್ತರ ಕೊಡೋದು ದಗದ ಮಾಡತ್ತಾರ. ಮೊನ್ನೆ HK ಪಾಟೀಲ್ ಅವ್ರು ಬಂದ್ರು. ಅಲ್ರಿ, ನೀವು ಅಲ್ಲೇ ಮಾತುಕತೆ ಮಾಡ್ಕೊಂಬಂದ ಬಿಲ್ ಇಟ್ಟು ಕೊಡ್ತೀವಿ ಹೇಳಿ ಮುಗಿದೋಕಿತ್ಲ. ಇಲ್ಲಿ ಬಂದು ಹೇಳಕ್ ಬಂದರೆ ಸುಮ್ಮ ಗುರುವಾಳ ನಮ್ಮ ಚುನ್ನಪ್ಪಣ್ಣ ಪೂಜಾರಿ ಅವರು, ನಮ್ಮ ಸಂಘಟನೆಯವರು ಭಾಳ ಇಲ್ಲಿ ನಿಮ್ಗೆಲ್ಲ ಕಾಯಕೈತೆ. ನೀವೇ ನಮ್ಮ ಜನ ಬಹಳ ಆಕ್ರೋಶ ಆಗೈತೆ. ಯಾಕಪ್ಪ ಅಂದ್ರ ಈಗ ತಡ್ಕೊಳ್ಳೋಂತ ಶಕ್ತಿ ಇಲ್ಲ. ಕಬ್ಬ 12 ತಿಂಗಳು ಬೆಳೆದೀವ, ಕಬ್ಬ ಬೆಳೆದ್ ನಿಂತೈತೆ. ಅದನ್ನ ಕಾರ್ಖಾನೆಗೆ ಕಳಿಸ್ಬೇಕಾಗೈತೆ. ನೀವೆಲ್ಲಾರ ಮಾಡ್ತಾನ ಮಾಡಿ 4 ದಿನ ಜಗ್ಸುನು ಇವರೇ 4 ದಿನದಾಗ ಹೋರಾಟ ಹಿಂದ್ ತೋತಾರ, ನಾವು ಯಾರು ತಗೊಳಂಗಿಲ್ಲ. ಗೊತ್ತಿರ್ಲಿ ಮಗ. ಯಾಕಪ್ಪ ಅಂದ್ರ 1947 ಹೋರಾಟಗಳು ಹೆಂಗಾಕಿದ್ದಪ್ಪ ಅಂದ್ರ ಅತಿ ಮೊದಲು ಸಮಾಧಾನದಲ್ಲಿ ಹಾಕೋದ್ ಬಂದು ಹಿಂದಾಗಡೆ ಅಲ್ಲೆಲ್ಲಿ ಗುಡ್ಡ ಒಂದು ಪೊದೆಯಲ್ಲಿ ಒಂದು ಎಲ್ಲಾರ ಕುತ್ಕೊಂಡ ನಾವ ಪ್ರತಿಯೊಬ್ಬರು ಯಾರಪ್ಪ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ವೀರವಣಿಗೆ ಒಬ್ಬವ ಇರ್ಬೋದು, ಎಲ್ಲರೂ ಮಹಾನ್ ವ್ಯಕ್ತಿಗಳ ಒಂದು ಪರಿಶ್ರಮದಿಂದ ನಾವು ಹೋರಾಟ ಮಾಡ್ಕೊತ ಬಂದ್ರು. ಅವ್ರು ಮಾಡ್ಕೊತ ಬಂದು ಪರಿಶ್ರಮದಿಂದ ನಾವು ಇವತ್ತ ಇಲ್ಲಿ ಬಂದು ಕೂತು ಹೋರಾಟ ಮಾಡಕತ್ತೀವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಈ ಸಂವಿಧಾನ ಬರಲಿಲ್ಲ ಅಂದ್ರ ನಾವ್ ಯಾರು ಈ ರೋಡಿಗೆ ಹೋರಾಟ ಮಾಡಕ್ ಹಾಕಿರ್ಕಿಲ್ಲ. ಅಂತ ಪರಿಸ್ಥಿತಿ ಇತ್ತು. ಇವತ್ತು ನಾವ್ ಏನಾರ ಹೋರಾಟ ಮಾಡಕ್ಕೆ ಕಾರಣ ಯಾರಪ್ಪ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಆಗೈತಿ. ಇವತ್ತು ನಾವು ಜಗತ್ತಿನೊಳಗ ಮತ್ತ ರೈತರಿಗ ನಿನ್ನೆ ಸಕ್ಕರೆ ಮಿನಿಸ್ಟರ್ ಬಂದಿದ್ರ ಶಿವಾನಂದ ಪಾಟೀಲ್ ಸಾಹೇಬ್ರ ಏನ್ 3,500 ಸಾವಿರ ಕೊಡಾಕ ನಿಮ್ಗೆ ಏನಾಗೈತಪ್ಪ? ಇಲ್ಲಿ ಬಂದಿದ್ದು ಯಾರ ಟೈಮ್ ಕೇಳಾಕ್ ಬಂದಾರೆ ಅಲ್ಲಿ ಮಾಡ್ಯ. ಈಗ ನೀವು ಸಂಪುಟ ಸಭೆ ಚಾಲೂ ಐತೆ. ಸಿದ್ದರಾಮಯ್ಯ ಸಾಹೇಬ್ರ ಸಂಪುಟ ಸಭೆಯಾದಾಗ ನೀವು ಕಬ್ಬಿಗೆ ಬೆಲೆ 3,500 ಸಾವಿರ ಕೊಡೋದಾಗುಲ್ಲ ಅಂದ್ರ ನಿಮ್ಗೆ ಯಾರು ಕುರ್ಚಿಗಳು ಉಳಿಯಂಗಿಲ್ಲ. ಗೊತ್ತಿರ್ಲಿ. ನೀವು ಏನಾರ ಹಗರ್ ತಿಳಿದಿರ್ಬೋದು. ರೈತ ಸಂಘದವರ ರೈತರ ಇವತ್ತು ನಮ್ಮ ಜೊತೆಗೆ ತಾಯಂದ್ರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗತ್ತಾರ. ಮನಿ ರೊಟ್ಟಿ ತಗೊಂಬಂದ ಬುದ್ಧಿ ಕಟ್ಕೊಂಬಂದ ಹೋರಾಟ ಹಿಡಿದ್ರು ಎಲ್ಲರೂ. ಮತ್ತ ದಯವಿಟ್ಟು ನಾನು ಎಲ್ಲ ಅಂತಮ್ರಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ. ಏನಪ್ಪಾ ಅಂದ್ರ ನಾವ ಚುನ್ನಪ್ಪಣ್ಣ ಪೂಜಾರಿ ಇರ್ಬೋದು, ಶಶಿಕಾಂತ್ ಗುರೂಜಿ ಅವರು ಎಲ್ಲ ರೈತ ಮುಖಂಡ್ರ ಹೇಳತಕ್ಕ ಯಾರು ಉದ್ಯೋಗ ತಿಳಿಬಾರ್ದು, ಒಂದು ಆಕ್ರೋಶ ಬರ್ತೇವೆ ಆಗಬಾರ್ದು. ನಿನ್ನೆ ದಿವಸ ಸಕ್ಕರೆ ಸಚಿವರು ಬಂದಿದ್ರು. ಅವ್ರ ಗಾಡಿ ಮುದ್ದೆ ಹಾಕೋದು, ಒಂದು ಕಲ್ಲು ಒಗೆಯೋದು, ಈ ರೀತಿ ಯಾವುದು ಮಾಡಬಾರ್ದು. ಇಲ್ಲಿ ಏನಾದ್ರು ತೊಂದರೆ ಆತಪ್ಪ ಅಂದ್ರ ಸಭೆಗೆ ತೊಂದರೆ ಆಕತಿ, ನಮ್ಮ ರೈತರಿಗೆ ತೊಂದರೆ ಆಕತಿ. ಇದನ್ನ ಇತಿಹಾಸ ಸೃಷ್ಟಿ ಮಾಡ್ಬೇಕಾದ್ರ 30 ರಿಂದ 40 ವರ್ಷ ಬೇಕಾಗಿತ್ತು. ಅದು ಈಗ ಡೆಲ್ಲಿ ಮಾದರಿ, ಒಂದು ನೇಪಾಳ ಮಾದರಿ ಅಂತಾರ. ಇನ್ನು ಹಂಗಿಲ್ಲ. ಗುರ್ಲಾಪುರ್ ಮಾದರಿ ಒಳಗೆ ಚಳವಳಿ ಚಲೋ ಆಗ್ತಾವ. ಗುರ್ಲಾಪುರ್ ಮಾದರಿ ಚಲೋ ಆಗೈತಿ. ಯಾಕಪ್ಪ ಅಂದ್ರ ಅಂತ ಶಕ್ತಿ ಈ ಸ್ಥಳದಲ್ಲಿ ಐತಿ. ದೇವ್ರ ನಮಗೊಂದು ಒಳ್ಳೆಯ ಒಂದು ಜಾಗವನ್ನು ಕೊಟ್ಟ. ರೈತ ಸಂಘದವರಿಗೆ ಒಂದು ಏನು ತ್ರಾಸ ಐತಿ ಹೇಳ್ಕೊಳಕ್. ಅಣ್ಣ ನೀರ್ನ ಮಾತಾಡ ತಗೊಳ್ಳೆ ತಗೊಳ್ಳು ಬರೋಣ. ನೀವು ಯಾವ್ರವ್ರಿ? ಯಾವ್ರು? ಕಾಗವಾಡ ತಾಲೂಕ್ ಜುಗಳವ್ರ ನೀರಿನ ಬಾಟ್ಲಿ ವ್ಯವಸ್ಥೆ ಮಾಡತ್ತಾರ. ಅವ್ರಿಗೆ ಒಂದು ಜೋರ ಚಪ್ಪಾಳೆ ಬರ್ಲಿ. ಯಾಕಂದ್ರೆ 1.5 ಕ್ವಿಂಟಲ್ ಅನ್ನ ರೈಸ್ ಮಾಡ್ಕೊಂಡ್ ಬಂದರು. ಅವ್ರಿಗೆ ಹಣ ದಾಸೋಕ ನಾವು ಚಪ್ಪಾಳೆ ಬರ್ಲಿ ಎಲ್ಲರೂ. ಇವತ್ತ ಏನು ಗುರ್ಲಾಪುರದಾಗ ಒಂದು ಹೋರಾಟ ನಡೆಯತೈತಿ. ಇದು ಶಾಂತಿಯುತವಾಗಿ ನಡಿಬೇಕು. ಯಾರು ದಣಿಗೆ ಮಾಡಬಾರ್ದು. ಯಾರು ಮಾತಾಡ್ತೇವೆ ಏನೇನೋ ಒಂದು ಅಸಹ್ಯ ರೀತಿ ಮಾಡಿರಪ್ಪ ಅಂದ್ರ
ಮಾಧ್ಯಮ ಮಿತ್ರರಂತ ಅದು ಕೇಂದ್ರಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಒಂದು ಕೆಟ್ಟ ಪರಿಣಾಮ ಬೀರ್ತೈತಿ. ಹಂಗ ಮಾಡಬಾರ್ದ. ಏನಾದ್ರೂ ತೊಂದರೆ ಆತಪ್ಪ ಅಂದ್ರ ನಮ್ಮ ರೈತ ಸಂಘಕ್ಕೆ ಆಕೈತಿ, ನಮ್ಮ ರೈತರಿಗೆ ಆಕೈತಿ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕು. ಯಾಕಪ್ಪ ಅಂದ್ರ ಕಬ್ಬ ಬೆಳೆಯಾಕ ಒಂದು 11-12 ತಿಂಗಳು ಟೈಮ್ ತಗೊಂಡಿವ್ ಅಲ್ರಿ. ಈಗ ನಾವು 9 ದಿನ ಆತ ತಡೀರಿ, ತಾನ ಸಿಗ್ತೈತಿ, ಅದಕ್ಕೆ ಬೆಲೆನೂ ಸಿಗ್ತೈತಿ. ಸರ್ಕಾರ 3,500 ರೂಪಾಯಿ ರೇಟ್ ಕೊಡ್ತೈತಿ. ನೀವ್ ಯಾರು ಹಂಚುವಂತದಿಲ್ಲ. ಇವತ್ತ ಇತಿಹಾಸ ಸೃಷ್ಟಿ ಮಾಡೋದೈತಿ. ಇದು ಇತಿಹಾಸ ಇಲ್ಲ. ನಾವೇನು ಯಾರಿಗೆ ಬರ್ಪ ಅಂದಿಲ್ಲ. ಅವ್ರು ಸ್ವತಃ ಅವ್ರ ಕಬ್ಬಿನ ಬಿಲ್ಲಿಗೆ ಆಗಿ ಸ್ವತಃ ಅವರೇ ಇವತ್ತು ಹೋರಾಟಗಳಿದಾರ. ಇದು ಕ್ರಾಂತಿ, ಇದು ಸೃಷ್ಟಿ. ಯಾರಾದ್ರೂ ಇವತ್ತು ಹೋಟೆಕ್ಸ್ ಹೋದಾಗ MLA MP ಬಾರಿ ರೊಕ್ಕ ಕೊಟ್ಟು ಕರ್ಕೊಂಬಂದಾರಲ್ಲ, ಸ್ವತಃ ಅವ್ರ ಕಬ್ಬಿನ ಬಿಲ್ಲಿಗಾಗಿ ಸ್ವತಃ ಅವರ ಬಿಲ್ ನಿರ್ಧಾರ ಮಾಡಕ್ ಬಂದಾರ. ಇದು ನಾವು ರೈತ ಸಂಘ ತಾಕತ್ತ, ಇದು ರೈತರ ಇದು ಒಂದು. ಯಾಕಪ್ಪ ಅಂದ್ರ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆತ. ಇಲ್ಲಿ ತನಕ ಬೆಳೆದಂತ ಬೆಳೆಗೆ ಒಂದು ಯೋಗ್ಯವಾದ ಬೆಲೆ ಸಿಕ್ಕಿಲ್ಲ. ಸ್ವಾಮಿನಾಥನ ವರದಿಯನ್ನ ನರೇಂದ್ರ ಮೋದಿ ಅವರು ಕೂಡ ಮಾಡ್ತಂತ ಹೇಳಿ ಅವರು ಕೂಡ ಇವತ್ತ ಮೋಸ ಮಾಡಿ ರೈತರಿಗೆ. ಈಗ ನೋಡ್ರಿ, ಮೊನ್ನೆ ಉಳಿಗಡ್ಡೆಯಲ್ಲಿ ಬೆಳೆದ್ರು ನಾವು ರೈತರ 1 ರೂಪಾಯಿನೂ ಲಾಭ ತೊಗೊಳಕ್ ಆಗಲಿಲ್ಲ. ರೈತ ತಾ ಬೆಳೆದಂತ ಬೆಳೆಯನ್ನ ಮಣ್ಣಾಗ ಮುಚ್ಚುದ. ಹಿಂಗಾದ್ರೆ ಹೆಂಗ್ ರೈತ ಉಳಿತಾನ? ರೈತ ಯಾರು ನೀವು ಉದ್ಯೋಗ ಇರಬಾರ್ದು. ಈಗಾಗಲೇ 10ಕ್ಕೆ 4ದಾಗ ನಮ್ಮ ಸಂಜು ಅವನ್ ಅವ್ರದಾರ ಮಾಧ್ಯಮ ಮಿತ್ರರಿಗೆ ಏನೋ ಒಂದು ಅಶಬ್ದ ಶಬ್ದನ ಉಪಯೋಗಿಸಿರತ್ತ. ದಯವಿಟ್ಟು ನೀವು ಹಂಗೆ ಯಾರು ಮಾಡಬೇಡಿ. ನಾವು ಕೂಡ ಮಾಧ್ಯಮ ಮಿತ್ರರಿಗೆ ಕಳ್ಕಳಿಂದ ಕೇಳ್ಕೊತೀವಿ. ಏನಾದ್ರೂ ಒಂದು ರೈತ ಸಂಘದಲ್ಲಿ ಯಾರೋ ನನ್ನ ಅಂಟಮರಲ್ಲಿ ಏನಾದ್ರು ಒಂದು ತಪ್ಪ ಮಾತಾಡಂದ್ರೂ ಕೂಡ ದಯವಿಟ್ಟು ಕ್ಷಮಿಸ್ಬೇಕು. ಯಾಕಪ್ಪ ಅಂದ್ರ ಇದು ನಿಮ್ಮ ವೇದಿಕೆ, ನಿಮ್ಮ ಹೋರಾಟ, ನಿಮಗೂ ಕೂಡ ಅನ್ನ ಕೊಡ್ತಕ್ಕಂಥ ಯಾರು ಇದ್ರೆ ಅದು ರೈತ ಸಂಘ, ಅದು ರೈತರು. ಯಾಕಪ್ಪ ಅಂದ್ರ ರೈತ ಇವತ್ತಿಲ್ಲ ಅಂದ್ರ ದೇಶನೂ ಇರಕ್ ಸಾಧ್ಯ ಇಲ್ಲ. ಉತ್ತಿಲ್ಲ ಬಿತ್ತಿಲ್ಲ ಅಂದ್ರ ಜಗವೆಲ್ಲ ಬಿತ್ತೈತಿ. ಅಂತ ಪರಿಸ್ಥಿತಿ ಒಳಗ ರೈತ ಇದಾನ. ಇವತ್ತು ಅಂತ ರೈತ ನೀವು ಬೀದಿ ಒಳಗೆ ಕುಡಿಸ್ಯಾರಿ. ಈ ಶಾಪ 28ಕ್ಕ ಪ್ರತಿಯೊಂದು ಸರ್ಕಾರಕ್ಕೂ ಮುಟ್ಟೈತೆ. ಯಾಕೆ ಮುಡ್ತೈತಿಪ್ಪ ಅಂದ್ರ ನಿಮ್ಮ ಹಳಿ ಬರ ಬರೆಯವ್ರು ಯಾರ್ದಾರಪ್ಪ ಅಂದ್ರ 5 ರೂಪಾಯಿ ನೋಟ ಒಂದು ಕೊಟ್ಟು ಸರಿಯಲ್ಲ. ನಿಜವಾದ ರೈತ ಹಳಿ ಬರ ಬರ್ತಾನೆ 28. ನಿಮ್ಮ ಹಳಿ ಬರ ಬರೆಯವ್ರು ಯಾರಂದ್ರ ಇನ್ನು ಮೇಲತ್ತ ರೈತರು ಬರ್ತೀವಿ. ಪ್ರತಿಯೊಂದು ಎಲೆಕ್ಷನ್ ರೈತರನ್ನ ಇರ್ಬೇಕು, ರೈತರ ಮಕ್ಕಳನ್ನ ಇರ್ಬೇಕು. ಯಾರು ಈ ರಾಜಕಾರಣ ಬಿಜೆಪಿ ಕಾಂಗ್ರೆಸ್ JDS ಇವ್ರು ಯಾರಿಗೂ ಮತ ಹಾಕ್ಬೇಡ್ರಿ. ರೈತರ ಮಕ್ಕಳು ಇದ್ರಿ, ರೈತರು ಉದ್ದಾರ ಆಗ್ಬೇಕು, ಬಡ ಮಕ್ಕಳು ಉದ್ದಾರ ಆಗ್ಬೇಕು. ಇವತ್ತು ನೋಡ್ರಿ, ಮೊನ್ನೆ ಧಾರವಾಡದಾಗ ನಮ್ಮ ಅಂತವ್ರು ವಿದ್ಯಾರ್ಥಿಗಳು ಪ್ರತಿಭಟನೆ ವಿದ್ಯೆಯನ್ನು ಹೆಚ್ಚು ಮಾಡಿದ್ರೆ ಸರ್ಕಾರ ಮಾಡ್ತಾನ ಮಾಡ್ತ 1 ಲಕ್ಷದ ರೀತಿ ಒಳಗೆ ಹೋರಾಟ ಮಾಡಿ ಆ ವಯೋಮಿತಿಯನ್ನು ಹೆಚ್ಚು ಮಾಡಿಸಿದಂತ ಉದಾಹರಣೆ. ಯಾಕಪ್ಪ ಅಂದ್ರೆ ಕರ್ನಾಟಕದ ಶಕ್ತಿನೂ ಉದ್ಭವ ಆಗದ. ಪ್ರತಿಯೊಂದು ಜಿಲ್ಲೆಯಿಂದ ಹಾವೇರಿ, ಕಲಬುರಗಿ, ಬೀದರ ಒಂದು ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ರೈತರ ಸಪೋರ್ಟ್ ಮಾಡಕ್ ಬಂದವರು. ನಾವು ಶಾಂತಿಯುತ ಹೋರಾಟ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಈ ಸಂಘಟನೆಯನ್ನ ನಾವು ಕಟ್ಟಿ ಹಾಕ್ಬೇಕು. ಇದನ್ನ ನಾವು ಉರಿಬೇಕಂತೆ ಸಾಕಷ್ಟು ಜನ ಬರಾಗಿದ್ದಾರೆ. ನೀವು ಅದಕ್ಕೆ ಇದು ಮಾಡ್ರಿ. ಯಾಕಪ್ಪ ಅಂದ್ರೆ ಯಾಕಪ್ಪ ಅಂದ್ರ ಇವತ್ತು ಇಲ್ಲಿ ಗುರ್ಲಾಪುರದಾಗ ನಾವು ಕುಡಿದ ದೊಡ್ಡ ಇತಿಹಾಸ. ನಮ್ಮ ಕಾಕ ಸಣ್ಣ ಇರ್ತಾರ, ಈಗ ಬರ್ತಾರ, ಅವಾಗ ಹೆಂಗ್ ಬರ್ದಿರ್ಬಾರ್ದು ಅಂತ ವಿಜಯ ಐತದ ಅನ್ನಗೋಡ. ಈಗ ವಿದ್ಯಾರ್ಥಿಗಳಿಗೆ ವಯೋಮಿತಿಯನ್ನು ಹೆಚ್ಚು ಮಾಡಾಕ ಹುಬ್ಳಿ ಧಾರವಾಡ ಪ್ರತಿಭಟನೆ ಮಾಡಿ 1 ಲಕ್ಷದಿಂದ ಹಲೋ. ಈಗ ಕರ್ನಾಟಕ ಸಕ್ಕರೆ ಯಾವುದೇ ಕಬ್ಬಿಣ ಫ್ಯಾಕ್ಟ್ರಿ ಇರೋ ರಾಜಕಾರಣಿಗೆ ರೋಕ್ ಹಾಕ್ತಾರೆ. ಹಲೋ, ಈಗ ಏನ ಯಾರ್ಯಾರು ಫ್ಯಾಕ್ಟ್ರಿ ಮಾಲಕರಲ್ಲ, ಯಾರ್ಯಾರು ಫ್ಯಾಕ್ಟ್ರಿ ಮಾಲಕರಲ್ಲ ಇವತ್ತು ನಾವು ಬೀದಿ ಒಳಗೆ ಕುಡಿಸ್ಯಾರ ಗೊತ್ತಿಲ್ಲ. ಇನ್ನು ಮೇಲೆ 2028ಕ್ಕೆ ಯಾರು ಓಟ್ ಹಾಕಂಗಿಲ್ಲ. ಫ್ಯಾಕ್ಟ್ರಿ ಮಾಲಕರಿಗೆ ಓಟ್ ಹಾಕಂಗಿಲ್ಲ. ಯಾರು ಫ್ಯಾಕ್ಟ್ರಿ ಇರಂಗಿಲ್ಲ, ಯಾರು ಬಡವರು ಇರ್ತಾರೋ ರೈತರ ಮಕ್ಕಳಿಗೆ, ರೈತರಿಗೆ ಓಟ್ ಹಾಕ್ಬೇಕು. ನೋಡಿ, ಇವತ್ತು ರಾಜ್ಯದಾಗ 28ರಿಂದ 21 ಫ್ಯಾಕ್ಟ್ರಿ ಇದಾವ. ಎಲ್ಲ ಫ್ಯಾಕ್ಟ್ರಿನ ಹಾಳು ಮಾಡಿ ಸರ್ಕಾರಿ ಏನು ಫ್ಯಾಕ್ಟ್ರಿ ಅದಾರ ಹಾಳು ಮಾಡಿ ತಮ್ಮ ಮಾಲೀಕತ್ವ ಇರುವಂತ ಫ್ಯಾಕ್ಟ್ರಿ ಉದ್ದಾರ ಮಾಡತಾರೆ. ಗೊತ್ತಿಲ್ಲ ನಿಮ್ಗೆಲ್ಲರಿಗೂ. ಇವ್ರು ಏನ್ ಮಾಡತ್ತಾರಪ್ಪ ಅಂದ್ರ
ಸಹಕಾರಿ ಫ್ಯಾಕ್ಟ್ರಿಗಳೆಲ್ಲ 300ರಿಂದ 400 ಕೋಟಿ ರೂಪಾಯಿ ಸಾಲ ಮಾಡಿ 1000 ಕೋಟಿ ಸಾಲ ಮಾಡಿ ತಮ್ಮ ಮಾಲಕಿ ಇರುವಂತ ಫ್ಯಾಕ್ಟ್ರಿಗಳನ್ನ ಉದ್ಧಾರ ಮಾಡಾಕಿದ್ದಾರೆ. ಅಂತದೊಂದು ಆಗಬಾರ್ದು. ಇವತ್ತ ಸಹಕಾರಿ ಫ್ಯಾಕ್ಟ್ರಿಗಳ ನಾವು ಉಳಿಬೇಕಾದ್ರೆ ಆ ಫ್ಯಾಕ್ಟ್ರಿ ಎಲೆಕ್ಷನ್ ನಮ್ಮ ರೈತರಲ್ಲಿ ಇರ್ಬೇಕು. ದಯವಿಟ್ಟು ಅಂತವ್ರ ಕೈ ಮುಗಿದ್ರೆ ನೀವು ಯಾರು 10 ರೂಪಾಯಿ ತಗೋಬೇಡ್ರಿ. ರೊಕ್ಕ ನಮ್ಮ ರೈತರಿಗೆ ಯಾರು ತಗೋಬೇಡ್ರಿ. 1 ರೂಪಾಯಿ ಇಸ್ಕೊಂಡ್ರೆ ಆ ಫ್ಯಾಕ್ಟ್ರಿಗಳಿಗೆ ಮೆಂಬರ್ಗಳು ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ಕೇಳ್ಕೊತಾನೆ. ಯಾಕಂದ್ರೆ ಇವತ್ತ ಹಲವಾರು ರೀತಿಯಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಈ 3 ಪಕ್ಷನ ಹೊರತುಪಡಿಸಿ ಒಟ್ಟ ರೈತರ ಮಕ್ಕಳ ಅಷ್ಟೇ ಎಲೆಕ್ಷನ್ ಮಾಡ್ಬೇಕು. 2028 ನೀವು ಈ ಕಬ್ಬಿನ ಬಿಲ್ಲ ಹೆಚ್ಚಾಗದ ತಟ್ಟ ಅನ್ಬೇಡ ಅಣ್ಣವರ ಏನೇನ ರಾಜ್ಯ ಸರ್ಕಾರಕ್ಕೆ ಕೇಂದ್ರಕ್ಕೆ ಏನ್ ಟ್ಯಾಕ್ಸ್ ಹೊಂಟೈತಿ ಅದ್ರೊಳಗೆ ಎಲ್ಲ ರೊಕ್ಕ ಇಸ್ಕೊಂಡ್ ಕೊಡ್ತೀವ. ಯಾಕಪ್ಪ ಅಂದ್ರ ಚುನ್ನಪ್ಪಣ್ಣ ಪೂಜಾರಿ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರಾದಂತ ಶಶಿಕಾಂತ್ ಗುರಿ ಅವರು ನಾವು ಕಂಕಣವನ್ನು ಕಟ್ಟಿದ್ವಿ. ನಿಮ್ಮನ್ನ ರೈತರು ಇನ್ಮೇಲೆ ಬೀದಿಗೆ ಬರೋದಂಗ ನಿಮಗೆ ಅನ್ನ ಪಟ್ಟಂತವ್ರಿಗೆ ನೀವು ತಾನಿಗಿರ್ಬೇಕು. ಆ ರೀತಿ ಒಳಗೆ ಚಳವಳಿಯನ್ನು ನಾವು ರೂಪಿಸ್ತೀವಿ. ನೀವು ಬೆಂಬಲ ಕೊಡ್ಬೇಕು. ಹೆಂಗ್ ಬೆಂಬಲ ಕೊಡ್ಬೇಕು? ಈ ಹಸಿರು ಟವರ್ ಹಾಕೊಂಡು ಊರೂರಿನ ಹಸಿರು ಆಗ್ಬೇಕು. ಯಾರ ರಾಜಕಾರಣಿ ಬಂದ್ರು ಎಲ್ಲೂರು ಹಸಿರ ಕಾಣತೈತಿ ಉಪಾಯ ನಮ್ಮ ಆಟ ನಡೀತಾರೆ ಹೇಳ್ಬೇಕು. ಬಾಯಿ ಅವ್ರ ಮನೆಗೆ ಹೋಗೋದ ಕೆಲಸ ಮಾಡ್ಬೇಕು ನಾವು. ಅಂತ ಒಂದು ಪ್ರತಿಭಟನೆ ಇನ್ನು ರೂಪ ಹೋಗ್ತಾವ. ಇದು ಹಿಸ್ಟ್ರಿ. ಇನ್ನು ಗುರ್ಲಾಪುರ್ ಮಾದರಿ ಒಳಗೆ ಚಳವಳಿ ಚೆನ್ನಾಗ್ಬೇಕು. ಇದು ನಾವು ಎಲ್ಲೇ ಇವ್ರೇನು ಬಿಡುದಿಲ್ಲ. ನೇಪಾಳ, ದೆಹಲಿ ಎಲ್ಲ ಬಿಟ್ಬಿಡುದು. ಗುರ್ಲಾಪುರ್ ಚಳವಳಿ ಒಳಗ ಗುರ್ಲಾಪುರ್ ಕ್ಲಾಸ್ನಾಗ ಏನ್ ಹೋರಾಟ ನಡೆದಿಲ್ಲ ಈ ಮಾದರಿ ಒಳಗ ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು ಚಳವಳಿ ನಡೆಸ್ಬೇಕಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಅಂತ. ಚುನಗುಂಡೆ ಮಾತಾಡಿದ್ರು ಜೋರಾಗಿ ಚಪ್ಪಾಳೆ